ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2024 ಆಗಸ್ಟ್ ತಿಂಗಳದ ಕುಂಭರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಕುಂಭರಾಶಿಯವರಿಗೆ ಹೇಗಿರುತ್ತೆ ಹೇಳ್ತಕ್ಕಂಥದ್ದು ನಾವು ಚಿಂತನೆ ಮಾಡಲೇಬೇಕು. ಕುಂಭರಾಶಿಯವರು ತುಂಬ ಕಷ್ಟದಲ್ಲಿದ್ದಾರೆ. ಹಾಗಾದರೆ ಅವರಿಗೆ ಒಳ್ಳೆಯದಾಗಲ್ವಾ? ಅವರಿಗೆ ಯಾವಾಗ ಆಗಸ್ಟ್ ತಿಂಗಳಲ್ಲಿ ಕಿಂಚಿತ್ತು ಧನಾಗಮನ ಉಂಟಾಗಲು ಹೇಳ್ತಕ್ಕಂಥದ್ದು ನಾವು ಚಿಂತನೆ ಮಾಡಲೇಬೇಕು. ಗೋಚಾರ ಪರದಲ್ಲಿ ಏನು ಹೇಳುತ್ತೆ ಹೇಳ್ತಕ್ಕಂಥದ್ದನ್ನು ಚಿಂತನೆ ಮಾಡೋಣ. ಹಾಗಾದರೆ ಕುಂಭರಾಶಿಯಲ್ಲಿ ಶನಿ, ಹಾಗೆ ಮೀನರಾಶಿಯಲ್ಲಿ ರಾಹು, ಹಾಗೆ ವೃಷಭದಲ್ಲಿ ಕುಜ ಗುರು, ಹಾಗಾದರೆ ಕನ್ಯಾ ರಾಶಿಯಲ್ಲಿ ಕೇತು. ಹಾಗಾದರೆ ಇವೆಲ್ಲವೂ ಫಲಾಫಲಗಳನ್ನು ಕೊಡಲು ಬಾಳ್ತಕ್ಕಂಥದ್ದು. ಕುಂಭರಾಶಿಯವರಿಗೆ ತುಂಬ ಕಷ್ಟಗಳು ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಆಗಸ್ಟ್ ತಿಂಗಳಲ್ಲಿ ಭರ್ಜರಿ ಗೆಲುವು ಹೇಳತಕ್ಕಂಥದ್ದು. ಹಣದ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತೀರಿ. ಲಕ್ಷಗಟ್ಟಲೆ ಹಣ ನಿಮ್ಮ ಕೈಗೆ ಬಂದು ಸೇರುತ್ತೆ, ಯಾವುದೋ ಒಂದು ರೂಪದಲ್ಲಿ. ಯಾಕೆಂದರೆ ಕುಂಭರಾಶಿಯವರು ಸೋಮವಾರ ಮತ್ತು ಶುಕ್ರವಾರ ಹುಟ್ಟಿದ ದಿನದಲ್ಲಿ ಆಗಸ್ಟ್ ತಿಂಗಳಂತೂ ತುಂಬಾ ಧನಲಾಭ, ಅದ್ಭುತವಾದಂಥ ಯೋಗ ಹೇಳತಕ್ಕಂಥದ್ದು. ಈ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರದಲ್ಲಿ ಎಷ್ಟೋ ದಿನದಿಂದ ನಿಮ್ಮ ಭೂಮಿಯ ಕೆಲಸ ಪೆಂಡಿಂಗಲ್ಲಿರುತ್ತೆ. ಒಂದು ಲೇಔಟ್ ಮಾಡಿರ್ತೀರಿ, ಸೈಟ್ ಮಾಡಿರ್ತೀರಿ, ಅಥವಾ ಜಮೀನು ಜಾಯಿಂಟ್ ವೆಂಚರಿಗೆ ಕೊಡ್ತೀರಿ, ಯಾವುದೋ ಕೆಲಸ ಪೂರೈಸಲಿಕ್ಕೆ ಆಗ್ತಾ ಇಲ್ಲಲ್ಲ. ಎಲ್ಲೋ ಒಂದು ಕಡೆ ಜಮೀನು, ಮನೆ, ಸೈಟು ಇದನ್ನೆಲ್ಲ ಯಾರ್ಯಾರಿಗೋ ಕೊಟ್ಟು ತಗಲಾಕ್ಕೊಂಡು ಒದ್ದಾಡ್ತಾ ಇದ್ದೀರಿ. ಅವರ ಬಂಧನದಿಂದ ಬಿಡುಗಡೆ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲಲ್ಲ ಅಳತಕ್ಕಂಥದ್ದು ಕೂಡ ನಿಮಗೊಂದು ಸಮಸ್ಯೆ ಕಾಡ್ತಾ ಇದೆ. ನೀವು ಚಿಂತಿಸುವಂಥ ಅಗತ್ಯ ಇಲ್ಲ. ನಿಮ್ಮ ಜಾತಕದಲ್ಲಿ ಒಳ್ಳೆಯ ಯೋಗಗಳೀಗ ಗುರುದಶ, ರವಿದಶ ಅಥವಾ ಚಂದ್ರದಶ ನಡೀತಾ ಇದ್ದರೆ ನಿಮಗೆ ಗಜಕೇಶರಿ ಯೋಗ ಅಂತ ಕೂಡ ಹೇಳ್ಬೋದು. ಒಮ್ಮೆ ನಿಮಗೆ ಯಾವ ದಶೆ ನಡೀತಾ ಇದೆ ಅಂತಹ ಯೋಗ ಇದೆ ಹೇಳತಕ್ಕಂಥದ್ದನ್ನು ಪರಿಶೀಲನೆ ಮಾಡಿದ್ರೆ ಉತ್ತಮ ಹೇಳತಕ್ಕಂಥದ್ದು. ಇನ್ನು ಈ ಕುಂಭರಾಶಿ 2 ವರ್ಷ ಅಂದರೆ ಸಾಮಾನ್ಯವಾಗಿ 2021 ಮತ್ತು 2022 ಈ ಸಂದರ್ಭದಲ್ಲಿ ವಿವಾಹ ಆಗಿರ್ತಕ್ಕಂಥವರು ಸ್ವಲ್ಪ ಸಂಸಾರದಲ್ಲಿ ಕಿರಿಕಿರಿಗಳು ಅನುಭವಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಮಾನಸಿಕವಾದಂತಹ ನೆಮ್ಮದಿ ಇಲ್ಲ, ಉದ್ಯೋಗದಲ್ಲಿಯೂ ಕೂಡ ನೆಮ್ಮದಿ ಇಲ್ಲ ಅಂತಕ್ಕಂಥದ್ದು. ತುಂಬಾ ಫ್ಯಾಮಿಲಿ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ತಕ್ಕಂಥದ್ದು, ಯಾರ ಹತ್ರನೂ ಕೂಡ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಒಂದು ಕಡೆ ಕೆಲಸದ ಅಭಾವ ಉಂಟಾಗ್ತಾ ಇರುತ್ತೆ, ಕೆಲಸದ ತೊಂದರೆಗಳು ಆಗ್ತಾ ಇರ್ತಕ್ಕಂಥದ್ದು. ಇಲ್ಲೊಂದು ಕಡೆ ಕುಟುಂಬದಲ್ಲಿ ಕಿರಿಕಿರಿ, ಮೌನವಾಗಿರ್ತಕ್ಕಂಥದ್ದು. ಯಾರೂ ನಮ್ಮ ಅಂತರಂಗದ ಭಾವನೆಗಳನ್ನು, ಅಂತರಂಗದ ಕಷ್ಟಗಳನ್ನು ಯಾರ ಹತ್ರ ಹೇಳ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂಥ ಒಂದು ಸಂದರ್ಭ ಕೂಡ ಬಂದಿರತಕ್ಕಂಥದ್ದು ಕುಂಭರಾಶಿಯವರಿಗೆ. ಇನ್ನು ವಿದ್ಯಾರ್ಥಿನಿಯರಿಗೆಲ್ಲೂ ಕೂಡ ತುಂಬ ಚೆನ್ನಾಗಿ ಯೋಗ ಇದೆ. ವ್ಯಾಸಂಗದಲ್ಲಿ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥದ್ದು, IAS, IPS ಈ ಥರದ ಒಳ್ಳೊಳ್ಳೆ ಅವಕಾಶಗಳು ಕೂಡ ಇರತಕ್ಕಂಥದ್ದು. ಇನ್ನು ಹಣ್ಣು ತರಕಾರಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೂ ಕೂಡ ಧನಲಾಭ, ವಿಶೇಷವಾಗಿರ್ತಕ್ಕಂಥ ಧನಲಾಭ ಕೂಡ ಉಂಟಾಗ್ತಾ ಇರತಕ್ಕಂಥದ್ದು. ಇನ್ನು ತೈಲ ಉದ್ಯಮ ಇರ್ಬೋದು, ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಅಥವಾ ಇನ್ನು ದಿನಗೂಲಿ ನೌಕರಿರ್ಬೋದು, ಇವರಿಗೆಲ್ಲರಿಗೂ ಕೂಡ ದಿನನಿತ್ಯಕ್ಕೆ ಬೇಕಾಗುವಷ್ಟು ಹಣ, ಅದಕ್ಕಿಂತಲೂ ಸ್ವಲ್ಪ ಹೆಚ್ಚು ಹಣ ಸಿಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಹೋಟೆಲ್ ಉದ್ಯಮದಾರರಿಗೂ ಕೂಡ ಹೊಸದಾಗಿ ಹೋಟೆಲ್ ಪ್ರಾರಂಭ ಮಾಡ್ತಕ್ಕಂಥದ್ದು, ಹೊಸ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಅಪೇಕ್ಷೆ ಉಂಟಾಗತ್ತೆ. ತುಂಬ ಚೆನ್ನಾಗಿ ಗ್ರಹಗಳ ಯೋಗದಿಂದ ನಿಮಗೆ ಆಗಸ್ಟ್ ತಿಂಗಳದ ಕೊನೆಯ ಭಾಗದಲ್ಲಿ ದ್ರವ್ಯ ಲಾಭ ಉಂಟಾಗ್ತಾ ಇರುತ್ತೆ ಅಂತ ಹೇಳ್ತೀನಿ. ಇನ್ನು ಎಲ್ಲೋ ಒಂದು ಕಡೆ ನೀವು ಇಷ್ಟಪಟ್ಟಿರ್ತಕ್ಕಂಥ ಏನೋ ಸಂಬಂಧ ಇದೆ, ನೀವು ಇಷ್ಟಪಟ್ಟು ಮದುವೆ ಆಗಿರ್ತೀರಿ,
ಇಷ್ಟಪಟ್ಟು ಮದುವೆ ಪ್ರೀತಿಸಿ ವಿವಾಹ ಮಾಡ್ಕೊಳ್ತೀರಿ. ಎಲ್ಲೋ ಒಂದು ಕಡೆ ಈ ವಿವಾಹ ನಿಮ್ಮ ವಿರುದ್ಧವಾದಂಥ ದಿಕ್ಕಿನಲ್ಲಿ ಹೋಗ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ ಮೋಸ ಆಗತಕ್ಕಂಥದ್ದು ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು, ಅಥವಾ ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗತಕ್ಕಂಥದ್ದು, ಅಥವಾ ನಿಶ್ಚಿತಾರ್ಥ ಆಗಿ ಕ್ಯಾನ್ಸಲ್ ಆಗತಕ್ಕಂಥದ್ದು, ಈ ಥರದ ಒಂದಷ್ಟು ಆಗುತ್ತೆ. ಎಲ್ಲೋ ಒಂದು ಕಡೆ ಅವಮಾನ, ಹೀಗೆ ಈ ಥರದ್ದೆಲ್ಲ ಆಗ್ತಾ ಇರ್ತಕ್ಕಂಥದ್ದು. ಹೀಗೆ ಹಲವಾರು ರೀತಿಯ ಸಮಸ್ಯೆಗಳು ಕೂಡ ಇರ್ತಕ್ಕಂಥದ್ದು. ನೀವು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡ್ರೆ ಒಳ್ಳೆಯದಾದಿತ್ತು ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.